तुम्ही पाहत आहे निपाणी न्यूज चौफेर घडामोडी। म्युनिसिपल हायस्कूलच्या मैदानावर स्वातंत्र्य दिन उत्साहात साजरा। निपाणीतील म्युनिसिपल हायस्कूलच्या मैदानावर स्वातंत्र्य दिनानिमित्त ध्वजारोहणाचा कार्यक्रम उत्साहात संपन्न झाला। प्रत्येकाने देशभक्तीच्या भावनेने आपल्या तिरंग्यास सलामी देत ध्वजारोहण केलं। निपाणी तालुक्याचे तहसीलदार मुजबर बळीकार यांच्या हस्ते ध्वज फडकवण्यात आला। यानंतर पोलीस दल व NCC कडून ध्वजास मानवंदना देण्यात आली। निपाणी मतदारसंघाच्या आमदार सौ शशिकला जोल्ले यांच्या हस्ते महात्मा गांधीजी डॉक्टर बाबासाहेब आंबेडकर यांचे प्रतिमेचं पूजन करण्यात आले। यावेळी विविध विभागातील प्रशासकीय अधिकारी ध्वजारोहणास उपस्थित होते। उपस्थित मान्यवरांचं स्वागत करण्यात आलं। आमदार सौ शशिकला जोल्ले, तहसीलदार मुजबर बळीकार, नगरपालिकेचे नगराध्यक्ष सोनल कोठडिया यांनी आपलं मनोगत व्यक्त केलं। यानंतर मान्यवरांच्या हस्ते प्रशस्ती पत्रकांचे वाटप करण्यात आलं। स्वातंत्र्य दिनानिमित्त सांस्कृतिक कार्यक्रमाचं आयोजन करण्यात आले होते। यावेळी विद्यार्थ्यांनी देशभक्तीपर गाण्यावर नृत्य सादर केलं। यावेळी उपनगराध्यक्ष संतोष सांगावकर, CPI BS तळवार, तालुका पंचायत अधिकारी प्रवीण कट्टी, गटशिक्षण अधिकारी महादेव नाईक, CDPO अधिकारी यांच्यासह विविध विभागाचे शासकीय अधिकारी, सर्व नगरसेवक, नगरसेविका, शाळांचे मुख्याध्यापक, शिक्षक, पालक, विद्यार्थी व नागरिक मोठ्या संख्येने उपस्थित होते। ನಮಗೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂತದ್ದು ಅಂತಂದ್ರೆ ನಮ್ಮ ದೇಶದ ಚುಕ್ಕಾಣಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರಂತ ಒಬ್ಬ ಯೋಧರ ಕೈಯಲ್ಲಿ ಇರುವಂತದ್ದು ನಮ್ಮ ನಿಮ್ಮ ಸೌಭಾಗ್ಯ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ। ಯಾಕಂದ್ರೆ ಭಾರತದ ಒಂದು ಸುರಕ್ಷತೆ, ಭಾರತದ ತಂತ್ರಜ್ಞಾನ, ಭಾರತದ ವೈಜ್ಞಾನಿಕತೆ, ಭಾರತದ ಶೈಕ್ಷಣಿಕತೆ, ಭಾರತದ ಆಧ್ಯಾತ್ಮಿಕತೆ ಎಲ್ಲವನ್ನು ಕೂಡ ಇವತ್ತು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತವ್ರು ಯಾರಿದ್ರೆ ಅಂತಂದ್ರೆ ನಮ್ಮ ನರೇಂದ್ರ ಮೋದಿಜಿ ಅವರು ಅಂತ ಹೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ। ಈಗಾಗಲೇ ಸೋನಲ್ ಅವರು ಇರ್ಬೋದು ಅಥವಾ ತಹಶೀಲ್ದಾರ್ ಅವರು ಇರ್ಬೋದು ಹೇಳಿದ್ರು, ಬಹಳಷ್ಟು ಯೋಧರು, ನಾನು ಕೂಡ ಹೇಳಿದೆ, ಅನೇಕರು ತಮ್ಮ ಜೀವನವನ್ನ ಬಲಿದಾನ ಮಾಡಿದಾಗ ಈ ಒಂದು ಭವ್ಯ ಭಾರತ ಸ್ವತಂತ್ರ ಆಯಿತು ಅಂತ ಹೇಳಿ। ಆದ್ರೆ ಇವತ್ತು ನಾನು ಹೆಮ್ಮೆ ಪಡ್ತೇನೆ, ಇವತ್ತು ನನ್ನ ದೇಶದ ಯುವಕರು, ನನ್ನ ದೇಶದ ರೈತರು, ನನ್ನ ದೇಶದ ಸೈನಿಕರು ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ವಿಷಯ। ನಿಪ್ಪಾಣಿ ತಾಲೂಕಿನ ಸುಮಾರು 190 ಯುವಕರು, ನೀವೆಲ್ಲರೂ ನೆನ್ಪಿಟ್ಕೋಬೇಕು, ನಿಪ್ಪಾಣಿ ತಾಲೂಕಿನ 190ಕ್ಕಿಂತ ಹೆಚ್ಚಿನ ಯುವಕರು ಇವತ್ತು ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ಗೆ ಇವತ್ತು ಹೋಗಿದ್ದಾರೆ। ಈ ವರ್ಷ ಅವರಿಗೆ ನಾವು ಸತ್ಕಾರ ಮಾಡಿ ಕಳಿಸಿದ್ದೀವಿ ಅನ್ನೋದು ನಮ್ಮೆಲ್ಲರ ಹೆಮ್ಮೆ। BSF ನಲ್ಲೂ ಕೂಡ ನನ್ನ ನಿಪ್ಪಾಣಿ ತಾಲೂಕಿನ ಅನೇಕ ವಿದ್ಯಾರ್ಥಿನಿಯರು BSF ನಲ್ಲಿ CRF ಅಲ್ಲಿ ಸಿಲೆಕ್ಷನ್ ಆಗಿ ಇವತ್ತು ಅವರು ತನ್ನ ಮನೆಯ ಮೇಲೆ ತಿರಂಗಾ ಧ್ವಜವನ್ನು ಎತ್ತಿ ಹೆಮ್ಮೆಯಿಂದ ನಾವು ಭಾರತೀಯ ಹಾಗೂ ಭಾರತದ ಮೇಲಿನ ಪ್ರೇಮ ಮತ್ತು ಸಂಕಲ್ಪವನ್ನು ಅಭಿಯಾನದ ಮೂಲಕ ದೇಶಭಕ್ತಿಯ ಜ್ವಾಲೆಯನ್ನು ತೋರಿಸಿದರು। ಹಾಗೆಯೇ ದೇಶದ ತ್ರಿವರ್ಣ ಧ್ವಜವನ್ನು ಕೇವಲ ಕಟ್ಟಡದ ಮೇಲೆ ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ ಎತ್ತಿ ಹಿಡಿಯೋಣ। ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕು 78 ವರ್ಷ ಪೂರ್ಣಗೊಂಡವು। 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ದೇಶಾದ್ಯಂತ ಆಚರಿಸುತ್ತಿದ್ದೇವೆ। ಈ ನಿಮಿತ್ತ ವೇದಿಕೆ ಮೇಲೆ ಹಾಜರಿರುವ ನಿಪ್ಪಾಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಸೌ ಶಶಿಕಲಾ ಜೊಲ್ಲೆ ಬಹಿನೀರಿ ಅವರಿಗೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಇಲ್ಲಿ ಸೇರಿರುವ ನಗರದ ಎಲ್ಲ ಬಂಧು ಭಗಿನಿ ಬಾಂಧವರು, ತಾಲೂಕು ಮಟ್ಟದ ಎಲ್ಲ अधिकारीಗಳು ಮತ್ತು ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಮತ್ತು पत्रिका माध्यमात चॅनलला सबस्क्राइब केल्यामुळे बातम्या अपडेट तुमच्यापर्यंत लवकर पोहोचतील।